ಕ್ರೈಸ್ತ ಧರ್ಮ ಪ್ರಾಂತ್ಯದ ಆಡಿಯೋ ವಿಡಿಯೋ ಸ್ಟುಡಿಯೋ ಅನುಸ್ವರ ಇದರ ಉದ್ಘಾಟನೆ ಮತ್ತು ಆಶೀರ್ವಚನ ಕಾರ್ಯಕ್ರಮ ಬುಧವಾರ ಕಕ್ಕುಂಜೆ ಅನುಗ್ರಹ ಪಾಲನಾ ಕೇಂದ್ರದಲ್ಲಿ ಜರುಗಿತು. ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾ ಫ್ರಾನ್ಸಿಸ್ ಸೆರಾವೋ ಉದ್ಘಾಟಿಸಿ, ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾ ಜೆರಲ್ಡೋ ಐಸಕ್ ಲೋಬೋ ಆಶೀರ್ವಚನ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾ ಜೆರಲ್ಡೋ ಐಸಕ್ ಲೋಬೋ, ಆಧುನಿಕ ಮಾಧ್ಯಮಕ್ಕೆ ಅನುಗುಣವಾಗಿ ಅತ್ಯಾಧುನಿಕ ಸ್ಟುಡಿಯೋ ಸಜ್ಜುಗೊಂಡಿದ್ದು, ಧರ್ಮ ಪ್ರಾಂತ್ಯ ವ್ಯಾಪ್ತಿಯ ಚರ್ಚುಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ರೆಕಾರ್ಡ್ ಮಾಡಲು ಈ ಮೂಲಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಸಾರಕ್ಕೆ ಸಹಕಾರಿಯಾಗಲಿದೆ ಎಂದರು. साऊंड इंजिनियराक आपण अन्नाने ताणें केल्लो वावर स्टुडियोचो वावर कंप्लीट केलो फादर ऑलविना. हांवें म्हणलें A to Z 8 म्हयन्यांनी कितले वावर उरला म्हणलें ह्या घरान कोण आसा तांकां कळीत आसा. कितले फावटी तो बेंगलोर गेलो, कितले फावटी कोडयाळ गेलो, कितले फावटी जवाहरलाल हांगासर आपण हाडले. हर एक संगत करता आसतना कन्सल्ट करून करचें पडटा. आमच्या कुशे प्रमाणे करूंक जायना. आनी आतां वावर केल्ल्यांक ताणें सोदून हाडना, इन्क्लुडींग कार्पेंटर, कित्याक म्हाका सगळ्यांक कळना तें स्टुडियोंत काम केल्ल्यांक हे सगळ्या हाच्या फाटल्यान वावर केल्लो जावन आसा बाब ऑलविनान. आनी तसो हांव प्रत्येक तरान आज उपकार बावडटा तुमच्या आनी DSCच्या नांवी तांकां हांव देव बरें करूं म्हणटा. ಸ್ಟುಡಿಯೋ ನಿರ್ಮಾಣದಲ್ಲಿ ಸಹಕರಿಸಿದ ಸಂದೇಶ ಪ್ರತಿಷ್ಠಾನ ಮಂಗಳೂರು ನಿರ್ದೇಶಕರಾದ ವಂದನೀಯ ಸುದೀಪ್, ಉಜ್ವಡ್ ಪತ್ರಿಕೆಯ ಸಂಪಾದಕ ವಂದನೀಯ ಆಲ್ವಿನ್, ಸೌಂಡ್ ಇಂಜಿನಿಯರ್ ಜೋ ಡಿಸೋಜಾ ಇವರನ್ನು ಧರ್ಮ ಪ್ರಾಂತ್ಯದ ವತಿಯಿಂದ ಗೌರವಿಸಲಾಯಿತು. ಸ್ಟುಡಿಯೋದಲ್ಲಿ ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಗೆ ಪ್ರತ್ಯೇಕ ವಿಭಾಗಗಳಿದ್ದು, ಅತ್ಯಾಧುನಿಕ ಮೈಕ್ರೋಫೋನ್ಗಳು ಮತ್ತು ಮೈಕ್ ಸ್ಟ್ಯಾಂಡ್ಗಳನ್ನು ಹೊಂದಿದ ಅತ್ಯಾಧುನಿಕ ಸೌಲಭ್ಯವನ್ನು ಹೊಂದಿದೆ. ಆತ್ಮೀಯರೇ, ನಾವೆಲ್ಲರೂ ಕಕ್ಕುಂಜೆ ಅಂಬಾಗಿಲು ಈ ಸ್ಥಳದಲ್ಲಿರುವ ಅನುಗ್ರಹ ಪಾಲನಾ ಕೇಂದ್ರದ ಅನುಸ್ವರ ಆಡಿಯೋ ವಿಜುವಲ್ ಫೆಸಿಲಿಟಿ ಸ್ಟುಡಿಯೋ ಹತ್ತಿರ ಇದ್ದೇವೆ. ಇವತ್ತು ಈ ಸ್ಟುಡಿಯೋ ಆಡಿಯೋ ವಿಜುವಲ್ ಫೆಸಿಲಿಟಿ ಸ್ಟುಡಿಯೋದ ಉದ್ಘಾಟನಾ ಕಾರ್ಯಕ್ರಮವನ್ನು ಶಿವಮೊಗ್ಗದ ಧರ್ಮಾಧ್ಯಕ್ಷರುಗಳಾದ ಅತಿವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಅವರು ಉದ್ಘಾಟನೆ ಮಾಡಿದರು ಮತ್ತು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರುಗಳಾದ ಅತಿವಂದನೀಯ ಡಾಕ್ಟರ್ ಜೆರಲ್ಡೋ ಐಸಕ್ ಲೋಬೋ ಇದರ ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಹಲವಾರು ಗುರುಗಳು ಹಾಜರಿದ್ದರು. ನಾವು ಮಾಧ್ಯಮ ಯುಗದಲ್ಲಿದ್ದೇವೆ. ಮಾಧ್ಯಮ ಯುಗ ಹೇಗೆ ಅಂದರೆ ಪ್ರಿಂಟ್ ಮೀಡಿಯಾ, ಅನಲಾಗ್ ಮೀಡಿಯಾ ಇತ್ತು, ಡಿಜಿಟಲ್ ಮೀಡಿಯಾ ಇತ್ತು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈ ಶಬ್ದದ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಇವತ್ತು ರೋಬೋಟಿಕ್ ಡಾಕ್ಟರ್ಸ್ ಬಂದಿದ್ದಾರೆ, ಸರ್ಜನ್ಸ್ ಬಂದಿದ್ದಾರೆ, ರೋಬೋಟಿಕ್ ಟೀಚರ್ಸ್ ಬಂದಿದ್ದಾರೆ, ರೋಬೋಟಿಕ್ ಆ್ಯಂಕರ್ಸ್ ಬಂದಿದ್ದಾರೆ,
ರೋಬೋಟಿಕ್ ಗುರುಗಳು ಕೂಡ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಬಹಳ ಹಿಂದೆ ಇದ್ದರೆ ನಾವು ಪ್ರಗತಿ ಹೊಂದಿದವರಾಗಿ ಆಗುವುದಿಲ್ಲ. ಇಂದಿನ ಯುಗದಲ್ಲಿ ನಾವು ಏನನ್ನಾದರೂ ಮಾನವೀಯ ಮೌಲ್ಯಗಳನ್ನು ಅಥವಾ ಸುವಾರ್ತೆಯನ್ನು ಪ್ರಸಾರ ಮಾಡಲು ಆಡಿಯೋ ವಿಜುವಲ್ ಮಾಧ್ಯಮದ ಬಹಳ ಅಗತ್ಯವಿದೆ. ಅದು ಕೂಡ ಡಿಜಿಟಲ್ ಮೀಡಿಯಾ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾಲೋವಿಂಗ್ ದಿ ಎಥಿಕಲ್ ಪ್ರಿನ್ಸಿಪಲ್ಸ್. ಈ ನೈತಿಕತೆಯನ್ನು ನಾವು ಅದನ್ನು ಕಾಪಾಡಿಕೊಂಡು ಬರಬೇಕು. ಈ ಮಾಧ್ಯಮವನ್ನು ನಾವು ಹೇಗೆ ಬಳಸ್ಕೊಳ್ಬೋದಂತ ಈ ಅನುಸ್ವರ ಸ್ಟುಡಿಯೋದ ಮೂಲಕ ನಮ್ಮ ಗುರುಗಳೇ ನಾವು ಕರೆಕೊಟ್ಟಿದ್ದೇವೆ. ಅವರ ಯಾವುದಾದ್ರೂ ಕಾರ್ಯಕ್ರಮಗಳಿದ್ದರೆ ಆಗ್ಬೋದು, ಧಾರ್ಮಿಕ ಅಥವಾ ಲೌಕಿಕ ಕಾರ್ಯಕ್ರಮಗಳು ಯಾ ಸಾಮಾಜಿಕ ಕಾರ್ಯಕ್ರಮಗಳು ಈ ಸ್ಟುಡಿಯೋದ ಮೂಲಕ ರೆಕಾರ್ಡ್ ಮಾಡಿ ಜನರಿಗೆ ತಲುಪಿಸುವಂತೆ ಮಾಡುವ ಕೆಲಸ ನಮ್ಮದು. ಈ ಸ್ಟುಡಿಯೋ ಬಳಿ ಬನ್ನಿ, ಇದರ ಪ್ರಯೋಜನವನ್ನು ನೀವು ಕೂಡ ಪಡ್ಕೊಳ್ಳಿ ಮತ್ತು ನಮ್ಮೆಲ್ಲರನ್ನ ಆಶೀರ್ವಚನ ನೀಡಿ ಆಶೀರ್ವಾದಿಸಿ. ವಂದನೆಗಳು. ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ವಂದನೀಯ ಫರ್ಡಿನಾಂಡ್ ಗೋನ್ಸಾಲಿಸ್, ಕುಲಪತಿ ವಂದನೀಯ ರೋಷನ್ ಡಿಸೋಜಾ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ವಂದನೀಯ ಡೆನಿಸ್ ಡೆಸಾ, ಅನುಗ್ರಹ ಪಾಲನಾ ಕೇಂದ್ರದ ನಿರ್ದೇಶಕರಾದ ವಂದನೀಯ ವಿನ್ಸೆಂಟ್ ಕ್ರಾಸ್ತಾ, ವಲಯಗಳ ಪ್ರಧಾನ ಧರ್ಮಗುರುಗಳು, ವಿವಿಧ ಚರ್ಚುಗಳ ಧರ್ಮಗುರುಗಳು ಉಪಸ್ಥಿತರಿದ್ದರು.